ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸಮಸ್ತ ಕನ್ನಡ ವೀಕ್ಷಕರಿಗೆ ಮತ್ತು ನಮ್ಮ ಚಾನಲ್ ವೀಕ್ಷಿಸ್ತಾ ಇರುವಂತಹ ಎಲ್ಲ ಸಬ್ಸ್ಕ್ರೈಬರ್ಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಈ ಯುಗಾದಿಯಿಂದ ಮತ್ತು ಈ ವರ್ಷದಲ್ಲಿ ಶ್ರೀ ವಿಶ್ವಾವಸು ವರ್ಷದಲ್ಲಿ ನಿಮ್ಮ ಕನಸುಗಳು, ನಿಮ್ಮ ಯೋಚನೆಗಳು, ನಿಮ್ಮ ಯೋಜನೆಗಳು ಎಲ್ಲವೂ ಸಿದ್ಧಿಯಾಗಲಿ, ಸಿರಿ ಸಂಪದೆಗಳು ಒಲೆದು ಬರಲಿ ಅಂತ ಆ ಭಗವಂತನ ಪ್ರಾರ್ಥಿಸುತ್ತಾ, ದ್ವಾದಶ ರಾಶಿಗಳ ಈ ಪಂಚಾಂಗ ಶ್ರವಣವನ್ನು, ಈ ವರ್ಷದಲ್ಲಿ ನಡೆಯುವಂತಹ ಅನುಕೂಲ ಮತ್ತು ಮುಂಜಾಗ್ರತೆ ಕ್ರಮಗಳ ಕುರಿತು ನಿಮ್ಮ ಬಗ್ಗೆ ಹೇಳಲು, ಈ ವರ್ಷ ಯಾವ ರೀತಿ ಇದೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ವಿಷಯಗಳು ತಗೋಬೇಕು, ಜಾಗರೂಕರಾಗಬೇಕು ಅನ್ನುವಂತಹ ವಿಷಯಗಳ ಪೂರ್ತಿ ನಿಮಗೆ ತಿಳಿಸಲು ಇಂದು ಈ ಯುಗಾದಿಯನ್ನು ನಿಮ್ಮ ಮುಂದೆ ಬಂದಿದ್ದೇನೆ. ಈ ವರ್ಷದಲ್ಲಿ ಆಗ್ತಾ ಇರುವಂತಹ ಗ್ರಹ ಸಂಚಾರವು ನೋಡಿದರೆ, ಮುಖ್ಯವಾಗಿ ಪ್ರಸ್ತುತ ಕಾಲದಲ್ಲಿ ಅಂದರೆ ಈಗಿನ ಸಂದರ್ಭದಲ್ಲಿ ಗುರು ವೃಷಭ ರಾಶಿಯಲ್ಲಿ ಇರುತ್ತಾರೆ. ಅದು ಮೇ 14, 2025 ವೃಷಭ ರಾಶಿಯಲ್ಲಿ ಇರುತ್ತಾ, ಮತ್ತು 18 ಅಕ್ಟೋಬರ್ 2025 ಇವರು ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತಾ ಇರ್ತಾರೆ. ಮುಖ್ಯವಾಗಿ ಈ 18 ಅಕ್ಟೋಬರ್ 2025 ಡಿಸೆಂಬರ್ 5, 2025 ಕಟಕ ರಾಶಿಗೆ ಇವರು ತನ್ನ ಸಂಚಾರವನ್ನು ಮಾಡಿ, ಮತ್ತು 5 ಡಿಸೆಂಬರ್ 2025 ಮತ್ತು ವರ್ಷ ಅಂತ್ಯದವರೆಗೂ ವಕ್ರತ್ಯಾಗ ಮಾಡುವುದರಿಂದ ಮತ್ತೆ ಮರಳಿ ಗುರು ಮಿಥುನ ರಾಶಿಗೆ ಬಂದು ತನ್ನ ಸಂಚಾರವನ್ನು ಈ ವರ್ಷದ ಕೊನೆಯವರೆಗೂ ಇವರು ತನ್ನ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಇನ್ನು ಶನಿ ಭಗವಾನ ಈ ವರ್ಷದಲ್ಲಿ ಮುಖ್ಯವಾಗಿ ಮೀನರಾಶಿಯನ್ನು ಜನ್ಮರಾಶಿಯಾಗಿ ಮಾಡಿಕೊಂಡು ಈ ವರ್ಷದ ಪೂರ್ತಿ ಇವರು ಮೀನರಾಶಿಯಲ್ಲಿ ಇರುತ್ತಾ ದ್ವಾದಶ ರಾಶಿಗಳಿಗೆ ತನ್ನ ಫಲಗಳನ್ನು ನೀಡುತ್ತಾ ಕರ್ಮಾನುಸಾರ ಕರ್ಮಕಾರಕನಾಗಿರುವುದರಿಂದ ಕರ್ಮ ಫಲಗಳನ್ನು ನೀಡುತ್ತಾ ಇರ್ತಾರೆ. ಈ ದಿನ ನಾವು ಮಿಥುನ ರಾಶಿ ಜಾತಕರಿಗೆ ಶ್ರೀ ವಿಶ್ವಾವಸುನಾಮ ವರ್ಷದಲ್ಲಿ ಯಾವ ರೀತಿ ಅದ್ಭುತವಾದಂತಹ ವಿಷಯಗಳು ನಡೆಯಲಿದೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು, ಮತ್ತು ಯಾವ ವಿಷಯಗಳನ್ನು ಇವರು ಯಾವ ಪರಿಹಾರಗಳನ್ನು ಮಾಡಿಕೊಂಡರೆ ಅದ್ಭುತವಾದಂತಹ ಯೋಗ ಇರುತ್ತೆ ಅನ್ನುವಂತಹ ಮುಖ್ಯವಾದ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮಿಥುನ ರಾಶಿ, ಈ ಮಿಥುನ ರಾಶಿಗೆ ಮೃಗಶಿರ 3 ಮತ್ತು 4ನೇ ಪಾದದಲ್ಲಿ ಜನಿಸಿದವರು, ಆರ್ದ್ರ ನಕ್ಷತ್ರದ 1, 2, 3 ಮತ್ತು 4ನೇ ಪಾದಗಳಲ್ಲಿ ಜನಿಸಿದವರು, ಅದೇ ರೀತಿ ಪುನರ್ವಸು ನಕ್ಷತ್ರದ 1ನೇ ಮತ್ತು 2ನೇ ಪಾದಗಳಲ್ಲಿ ಜನಿಸಿದವರು ಮಿಥುನ ರಾಶಿಗೆ ಸೇರುತ್ತಾರೆ. ನಿಮಗೆ ನಕ್ಷತ್ರ ತಿಳಿದಿಲ್ಲ, ನಕ್ಷತ್ರ ಗೊತ್ತಿಲ್ಲ ಅನ್ನುವಂತಹ ಸಂದರ್ಭಗಳಲ್ಲಿ ನಿಮ್ಮ ಹೆಸರಿನಲ್ಲಿ ಮೊದಲನೇ ಅಕ್ಷರ ಕ, ಕಿ, ಕು, ಗ, ಜ್ಞ, ಛ, ಖೆ, ಕೋ, ಹ ಅನ್ನುವಂತಹ ಅಕ್ಷರಗಳಿಂದ ನಿಮ್ಮ ಹೆಸರು ಪ್ರಾರಂಭವಾಗಿದ್ದಲ್ಲಿ ನೀವು ಮಿಥುನ ರಾಶಿಗೆ ಸೇರುತ್ತಾರೆ. ಮುಖ್ಯವಾಗಿ ಈ ವರ್ಷದಲ್ಲಿ ನಿಮಗೆ ಕೆಲವು ವಾರಗಳಲ್ಲಿ 7 ವಾರಗಳಿರುತ್ತೆ. ಯಾವ ವಾರಗಳಲ್ಲಿ ನೀವು ಕೆಲಸಗಳು, ನಿಮ್ಮ ಪ್ರಯತ್ನಗಳು, ಪ್ರಯಾಣಗಳು ಅದ್ಭುತವಾಗಿ ಯಶಸ್ವಿಯಾಗುತ್ತೆ ಅಂದರೆ ಈ ವರ್ಷದಲ್ಲಿ ಬುಧವಾರವು, ಶುಕ್ರವಾರವು ಮತ್ತು ರವಿವಾರವು ಅದ್ಭುತವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು, ವ್ಯವಹಾರಗಳಲ್ಲಿ ಅದ್ಭುತವಾದಂತಹ ಯಶಸ್ಸನ್ನು, ಫಲಗಳನ್ನು ನೀಡುತ್ತೆ. ಮುಖ್ಯವಾಗಿ ಈ ವರ್ಷ ನಿಮಗೆ ಯಾವ ದಿಕ್ಕಿನಲ್ಲಿ ನಿಮಗೆ ಅನುಕೂಲವಾಗಿರುತ್ತೆ, ಯಾವ ದಿಕ್ಕಿನ ಮುಖಾಂತರ ನೀವು ಪ್ರಯಾಣ ಮಾಡಿದರೆ ನಿಮ್ಮ ಪ್ರಯಾಣವು ಅದ್ಭುತವಾಗಿ ಯಶಸ್ಸುವಾಗುತ್ತೆ ಅಂದರೆ ಈ ವರ್ಷ ಉತ್ತರ ದಿಕ್ಕಿನಲ್ಲಿ ನಿಮ್ಮ ಪ್ರಯಾಣ ಆರಂಭ ಮಾಡಿ ನಿಮಗೆ ಅದ್ಭುತವಾದಂತಹ ಯೋಗ ಇರುತ್ತೆ. ಇನ್ನು ಈ ವರ್ಷದಲ್ಲಿ ಯಾವ ದಿನಾಂಕಗಳಲ್ಲಿ ನೀವು ಈ ನಿಮ್ಮ ಕಾರ್ಯಕ್ರಮಗಳನ್ನು ಅಥವಾ ಪ್ರಯಾಣಗಳನ್ನು, ಶುಭ ಕಾರ್ಯಗಳನ್ನು, ವ್ಯವಹಾರಗಳನ್ನು ಮತ್ತು ಚರ್ಚೆಗಳನ್ನು ಇಟ್ಕೊಳ್ಳೋದಕ್ಕೆ ಅನುಕೂಲವಾಗಿರುತ್ತೆ ಅಂದರೆ ಮುಖ್ಯವಾಗಿ ಈ ವರ್ಷದಲ್ಲಿ 14, 23 ಮತ್ತು 5 ಈ ದಿನಾಂಕಗಳಲ್ಲಿ ನಿಮಗೆ ಅದ್ಭುತವಾಗಿರುತ್ತೆ. ಮುಖ್ಯವಾಗಿ ಮಿಥುನ ರಾಶಿಯವರಿಗೆ ಗುರು ಮಹಾಪ್ರಭು, ಈ ಗುರುಗ್ರಹವು ವೃಷಭ ಮತ್ತು ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಕೆಲವು ಅಶುಭನಾಗಿರುತ್ತಾನೆ. ಅಶುಭ ಫಲಗಳನ್ನು, ಸ್ವಲ್ಪ ಪ್ರತಿಕೂಲವಾದಂತಹ ವಿಷಯಗಳನ್ನು ನಡೆಸಿಕೊಡ್ತಾನೆ ಮಿಥುನ ರಾಶಿಯವರಿಗೆ. ಮುಖ್ಯವಾಗಿ ಸ್ಥಳವನ್ನು ಬದಲಾಯಿಸುವಂತಹ ಸಾಧ್ಯತೆಗಳು, ಅಂದರೆ ವರ್ಗಾವಣೆ ಮುಖಾಂತರ ಅಥವಾ ಸ್ಥಾನಚಲನದ ಮುಖಾಂತರ ನೀವು ಮಾಡ್ತಾ ಇರುವಂತಹ
ಸ್ಥಳಗಳಲ್ಲಿ ವ್ಯಾಪಾರ ಅನುಕೂಲವಾಗಲಿಲ್ಲ, ಅಥವಾ ಕೆಲವು ಸಮಸ್ಯೆಗಳು ಉಂಟಾಗಿರುವಂತಹ ಸಂದರ್ಭಗಳಲ್ಲಿ ಸ್ಥಾನ ಬದಲಾವಣೆ, ಅಂದರೆ ಒಂದೂರಿಂದ ಮತ್ತೊಂದು ಊರು ಹೋಗೋದು, ವರ್ಗಾವಣೆ ಮುಖಾಂತರ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಹೋಗುವುದು, ಈ ರೀತಿ ಸ್ಥಾನವನ್ನು ಬದಲಾಯಿಸುವಂತಹ ಫಲಗಳನ್ನು ನೀಡುತ್ತಾರೆ. ಮುಖ್ಯವಾಗಿ ಪ್ರಯಾಣಗಳಲ್ಲಿ ಈ ವಿಘ್ನಗಳನ್ನು ಉಂಟು ಮಾಡುತ್ತಾನೆ. ಮುಖ್ಯವಾಗಿ ನೀವು ಪ್ರಯಾಣಕ್ಕೆ ಎಲ್ಲ ಸತತ ರೀತಿಯಲ್ಲಿ ಸಿದ್ಧರಾಗಿರುತ್ತಾರೆ, ಆದರೆ ಕೆಲವೇ ನಿಮಿಷಗಳು ಅಂತರದಿಂದ, ಕೆಲವೇ ಕ್ಷಣಗಳ ಅಂತರದಿಂದ ನೀವು ಹೋಗಬೇಕಾಗಿರುವಂತಹ ಬಸ್ಸು ನಿಮ್ಮ ಮುಂಚೆ ಹೋಗುವುದು, ತರಳಿ ಹೋಗುವುದು, ಅಥವಾ ಟ್ರೈನ್ ಮಿಸ್ ಮಾಡಿಕೊಳ್ಳೋದು, ಅಥವಾ ಹೋಗ್ತಾ ಇರ್ತೀರ ಟ್ರೈನ್ ಲೇಟಾಗಿ ಬರೋದು, ಆತಂಕಗಳ ವಿಘ್ನಗಳು ಅನ್ನೋದು ಆಗ್ತಾ ಇರುತ್ತೆ. ಹೋಗುವಂತಹ ಸಂದರ್ಭಗಳಲ್ಲಿ ಗಾಡಿ ರಿಪೇರ್ ಆಗುವುದು, ಈ ರೀತಿ ಸಣ್ಣ ಪುಟ್ಟ ಆತಂಕಗಳನ್ನುವುದು ಈ ಪ್ರಯಾಣಗಳಲ್ಲಿ ನೀವು ಈ ವರ್ಷದಲ್ಲಿ ಕಾಣಬಹುದು. ಮನಸ್ಸಿಗೆ ಕೆಲವಷ್ಟು ವಿಷಯಗಳಲ್ಲಿ ಮನಸ್ಸಿಗೆ ಬೇಜಾರುತನ ಮತ್ತು ಚಿಂತೆ ಉಂಟಾಗುವಂತಹ ಸಂದರ್ಭಗಳು ಮೀನರಾಶಿಯವರಿಗೆ ಈ ಯುಗಾದಿಯಿಂದ ಶ್ರೀ ವಿಶ್ವಾವಸುನಾಮ ವರ್ಷದಲ್ಲಿ ಗುರು ಮಹಾದೇವ ಮಿಥುನ ಮತ್ತು ವೃಷಭ ರಾಶಿಯಲ್ಲಿ ಸಂಚಾರ ಮಾಡುವಂತಹ ಸಂದರ್ಭಗಳಲ್ಲಿ ಈ ರೀತಿ ಕೆಲವು ಅನುಭವಗಳನ್ನು ನಿಮ್ಮ ಜೀವನದಲ್ಲಿ ನೀಡುತ್ತಾರೆ. ಅನಾವಶ್ಯಕವಾಗಿ ಧನ ವ್ಯಯ ಮಾಡುವಂತಹ ಸಂದರ್ಭಗಳು ಅವಶ್ಯಕ ಅನಾವಶ್ಯಕ ಇರುತ್ತೆ. ಕೆಲವೊಮ್ಮೆ ನಾವು ಇದ್ದಿರುವಂತಹ ಹಣವನ್ನು, ಹೂಡಿಕೆಗಳನ್ನು, ಉಳಿತಾಯ ಮಾಡಿರುವಂತಹ ಹಣವನ್ನು ಕೆಲವೊಂದು ಸಂದರ್ಭಗಳಲ್ಲಿ ಅನಾವಶ್ಯಕ ವಿಷಯಗಳಿಗೋಸ್ಕರ ಅಥವಾ ತಮ್ಮ ತನವನ್ನು ತೋರಿಸ್ಕೊಳ್ಳೋದಕ್ಕೋಸ್ಕರ ಈ ಅನಾವಶ್ಯಕವಾಗಿ ಖರ್ಚು ಮಾಡುವಂತಹ ಮತ್ತು ಕೆಲವು ವಿಷಯಗಳಿಗೆ ಸಾಲಗಳು ಮಾಡುವಂತಹ ಪರಿಸ್ಥಿತಿ ಬರಬಹುದು. ಆದ್ದರಿಂದ ಹಣದ ಉಳಿತಾಯ ಮತ್ತು ಹೂಡಿಕೆಗಳಲ್ಲಿ ಸಾಕಷ್ಟು ಗಮನವಿರಲಿ. ಮುಖ್ಯವಾಗಿ ಅನಾವಶ್ಯಕವಾದಂತಹ ಧನವ್ಯಯ ಮತ್ತು ಈ ಸನ್ನಿಹಿತರಿಂದ ಮತ್ತು ಸ್ನೇಹಿತರಿಂದ ಕೆಲವೊಮ್ಮೆ ನಂಬಿಕೆ ದ್ರೋಹ ಮಾಡುವವರು ಹೆಚ್ಚಾಗುವುದು. ಅಂದರೆ ನಿಮ್ಮನ್ನು ನಂಬಿಸಿ ನಿಮ್ಮಿಂದ ಸಹಾಯವನ್ನು ಪಡೆದು ನಿಮಗೆ ಅವಶ್ಯಕತೆ ಇರುವಂತಹ ಸಂದರ್ಭಗಳಲ್ಲಿ ನಯವಂಚನೆ ಮಾಡುವುದು, ನಂಬಿಕೆ ದ್ರೋಹವನ್ನು ಮಾಡುವುದು, ಮಿತ್ರರಿಂದ ಮೋಸವನ್ನು ಕಾಣುವುದು ಆದಂತಹ ಬಣ್ಣವನ್ನು ತಿಳಿಯಲು ಮಿಥುನ ರಾಶಿಯವರಿಗೆ ಈ ವರ್ಷ ನಿಮಗೆ ಗೊತ್ತಾಗಲಿದೆ. ಯಾವ ರೀತಿ ನಿಮ್ಮೊಂದಿಗೆ ಸ್ನೇಹಪೂರ್ವಕವಾಗಿದ್ದಾರೆ, ಯಾವ ರೀತಿ ವರ್ತಿಸುತ್ತಾ ಇದ್ದಾರೆ, ಲಾಭ ಇರುವವರೆಗೂ ನಿಮ್ಮೊಟ್ಟಿಗೆ ಯಾವ ರೀತಿ ಇದ್ದಾರೆ, ನಿಮ್ಮೊಂದಿಗೆ ಲಾಭ ಇಲ್ಲ ಅಂದ ತಕ್ಷಣ ಯಾವ ರೀತಿ ದೂರ ಆಗ್ತಾರೆ, ಅಥವಾ ನೀವು ಕೊಟ್ಟಿರುವಂತಹ ಹಣವನ್ನು ಹಿಂಪಡೆಯಲು ಅಂತಹ ಸಂದರ್ಭಗಳಲ್ಲಿ ಅವರ ವರ್ತನೆ ನಿಮಗೆ ಈ ವಂಚನೆ ಮತ್ತು ನಂಬಿಕೆ ದ್ರೋಹಗಳ ಮುಖಾಂತರ ಅವರ ಬಣ್ಣವನ್ನು ಕಳಚಲು ಈ ವರ್ಷ ನಿಮಗೆ ಸಾಧ್ಯವಾಗುತ್ತದೆ. ಕೈ ಹಾಕಿರುವಂತಹ ಕೆಲಸ ಕಾರ್ಯಗಳಲ್ಲಿ ಕೆಲವೊಂದು ತೊಂದರೆಗಳು ಮತ್ತು ಆತಂಕಗಳು, ವಿಘ್ನಗಳು, ಅನಾವಶ್ಯಕವಾಗಿ ಕೆಲವೊಮ್ಮೆ ಕೆಲಸಗಳು ಪೂರ್ತಿಯಾಗದೇ ಇರುವುದು, ಉತ್ತಮ ರೀತಿಯಲ್ಲಿ ನಿಮಗೆ ಆರೋಗ್ಯವನ್ನು ಸುಧಾರಣೆ ಆಗುತ್ತೆ. ಆರೋಗ್ಯದಲ್ಲಿ ಸಾಕಷ್ಟು ನಿಮಗೆ ಅನುಕೂಲವಾಗಿರುತ್ತೆ. ಮುಖ್ಯವಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ ಸಿಗುತ್ತೆ. ಈ ಶುಭ ಕಾರ್ಯಗಳ ಪ್ರಯತ್ನ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ವಿವಾಹಾದಿ ಶುಭ ಕಾರ್ಯಗಳಾಗಿರ್ಬೋದು, ಗೃಹ ಪ್ರವೇಶಗಳಾಗಿರ್ಬೋದು, ಈ ವಿಷಯಗಳಲ್ಲಿ ಅದ್ಭುತವಾದಂತಹ ಒಂದು ಬಂಧು ಮಿತ್ರರ ಆಗಮನದಿಂದ ಮತ್ತು ನಿಮ್ಮ ಕುಟುಂಬ ಸದಸ್ಯರೆಲ್ಲ ಒಟ್ಟಿಗೆ ಸೇರಿ ಮತ್ತೆ ಒಂದು ಶುಭ ಕಾರ್ಯವನ್ನು ಮಾಡಿಸುವಂತಹ ವಿಧಾನದಲ್ಲಿ ಆಗಿರಲಿ, ಅಥವಾ ಸೇರುವುದರಿಂದ ಮುಖಾಂತರ ಎಲ್ಲ ಒಟ್ಟಾಗಿ ಊಟ ಮಾಡುವಂತಹ ಮುಖಾಂತರ ಮನಸ್ಸಿಗೆ ಒಂಥರ ಉತ್ಸಾಹ, ಒಂಥರ ಆನಂದ ಮತ್ತು ನಿಮ್ಮದಾಗಿರುತ್ತೆ. ಆದ್ದರಿಂದ ಈ ಶುಭ ಕಾರ್ಯಗಳ ಮುಖಾಂತರ ನೀವು ಕೆಲವಷ್ಟು ಅಂದರೆ ನಿಮ್ಮ ಹಳೆಯ ಈ ಬಂಧು ಮಿತ್ರಗಳನ್ನಾಗಿರ್ಬೋದು ಅಥವಾ ಹಳೆಯ ಸಂಬಂಧಗಳನ್ನಾಗಿರ್ಬೋದು ಮತ್ತೆ ಮೀಟ್ ಮಾಡಲು, ಮತ್ತೆ ಅವರೊಟ್ಟಿಗೆ ಸೇರಿ ಈ ಸಮಾಲೋಚನೆಗಳನ್ನು ಮಾಡುವುದಕ್ಕೆ ನಿಮಗೆ ಅನುಕೂಲವಾಗಿರುತ್ತೆ ಈ ವರ್ಷದಲ್ಲಿ. ಆದರೆ ಶನಿ ಮೀನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಈ ಶನಿ ಮಿಥುನ ರಾಶಿಗೆ ದಶಮ ಭಾವದಲ್ಲಿ ಶನಿ ಸಂಚಾರ ಇರುತ್ತೆ. ಆ ಸಂದರ್ಭಗಳಲ್ಲಿ ಕೆಲವೊಂದು ವಿಷಯಗಳಲ್ಲಿ ಹುಷಾರಾಗಿರಬೇಕಾಗಿರುತ್ತೆ. ಏಕೆಂದರೆ ಈ ದಶಮ ಸ್ಥಾನ ಕರ್ಮಸ್ಥಾನ ಆಗಿರುವುದರಿಂದ, ಶನಿ ಕರ್ಮಕಾರಕನಾಗಿರುವುದರಿಂದ ನೀವು ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಸಾಕಷ್ಟು ಜವಾಬ್ದಾರಿಯುತವಾಗಿರಬೇಕಾಗಿರುತ್ತೆ. ಸಾಕಷ್ಟು ಜವಾಬ್ದಾರಿಗಳನ್ನು ನಿಭಾಯಿಸಬೇಕಾಗಿರುತ್ತೆ. ಇದಕ್ಕೆ ಮುಂಚೆ ಯಾವುದೋ ಒಂದು ಟೈಮ್ಗೆ ಹೋಗಿ ಯಾವುದೋ ಒಂದು ಟೈಮ್ಗೆ ಬರೋದು,
ಪಂಚಿನ್ನು ಪಂಚೌಟ್ ಏನೋ ಯಾವುದೋ ಒಂದು ರೀತಿ ಮ್ಯಾನೇಜ್ ಮಾಡಿರ್ತೀರ. ಆದರೆ ಈ ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಸ್ವಲ್ಪ ನಿರ್ಬಂಧಗಳು, ಹೊಸ ರೂಲ್ಸ್ ಅನ್ನೋದು ಬರುತ್ತೆ, ಹೊಸ ಕಂಡೀಷನ್ಸ್ ಅನ್ನೋದು ಬರುತ್ತೆ, ಒಂದು ಡಿಸಿಪ್ಲೈನ್ ಅನ್ನೋದು ಕಲಿಸೋದಕ್ಕೆ ಶನಿ ಮಹಾತ್ಮ ಈ ಅವಧಿಯಲ್ಲಿ ನಿಮಗೆ ಈ ದಶಮ ಸ್ಥಾನದಲ್ಲಿ ಇರುತ್ತಾ ನಿಮಗೆ ಕೆಲವು ವಿಷಯಗಳಲ್ಲಿ ಕೆಲವು ನಿರ್ಬಂಧಗಳನ್ನು ನಿಮ್ಮನ್ನು ಒಂದು ಪರಿಪೂರ್ಣ ವ್ಯಕ್ತಿಯಾಗಿ, ಒಂದು ಡೆಡಿಕೇಟೆಡ್ ಪರ್ಸನ್ ಆಗಿ ಚೇಂಜ್ ಮಾಡಲು ನಿಮಗೆ ಅನುಕೂಲ ಮಾಡಿಕೊಡ್ತಾನೆ ಈ ದಶಮ ಸ್ಥಾನದಲ್ಲಿ. ಮುಖ್ಯವಾಗಿ ದುಷ್ಟ ಜನರೊಂದೇ ತೊಂದರೆ. ನಿಮ್ಮೊಂದಿಗೆ ತುಂಬ ದಿನದಿಂದ ಕಾಯ್ತಾ ಇರ್ತಾರೆ, ಯಾವಾಗ ಸಿಗ್ತಾರೋ, ಯಾವಾಗ ನಿಮ್ಮ ಮಿಸ್ಟೇಕ್ಗಳು ಸಿಗುತ್ತೋ ಅಂತ ನಿಮಗೆ ಕೇಡನ್ನು ಮಾಡಲು ಅಥವಾ ನಿಮಗೆ ಸಮಸ್ಯೆಗಳನ್ನು ಸೃಷ್ಟಿ ಮಾಡಲು ಕೆಲವೊಂದು ದುಷ್ಟ ಜನರು ಕಾಯ್ತಾ ಇರ್ತಾರೆ. ಅಂಥವರಿಗೆ ಒಂದು ಚಾನ್ಸ್ ಸಿಕ್ಕಿರುತ್ತೆ. ಆ ಟೈಮಲ್ಲಿ ನೀವು ಯಾಕೆ ಲೇಟ್ ಬರ್ತೀರಾ, ಈ ಥರ ಮಾಡಿದ್ರೆ ನಿಮ್ಮ ಮೇಲೆ ಕಂಪ್ಲೇಂಟ್ಗಳು ಮಾಡೋದು, ಅಥವಾ ನಿಮ್ಮ ಮೇಲೆ ಇಮೇಲ್ಸ್ ಬರೆಯೋದು, ಅಥವಾ ನೀವು ಮಾಡುವಂತಹ ಕೆಲಸ ಕಾರ್ಯಗಳ ಬಗ್ಗೆ ಬೇರೆಯವರ ಬಗ್ಗೆ ಬೇರೆ ರೀತಿಯಾಗಿ ಅಪಪ್ರಚಾರವನ್ನು ಮಾಡುವುದು, ಈ ರೀತಿ ದುಷ್ಟ ಜನರಿಂದ ಕೆಲವಷ್ಟು ತೊಂದರೆಗಳನ್ನು ಉಂಟು ಮಾಡುವಂತಹ ಸಾಧ್ಯತೆ ಇದೆ. ಆ ಕಾರಣದಿಂದ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಾಗಿರಲಿ, ಪ್ರವರ್ತನೆಗಳಲ್ಲಾಗಿರಲಿ ಅತ್ಯುತ್ತಮವಾಗಿರಬೇಕು. ಆ ರೀತಿ ನೀವು ಜಾಗ್ರತೆಗಳನ್ನು ತಗೊಳ್ಬೇಕಾಗಿರುವಂತಹ ಅವಧಿ ಈ ವರ್ಷವಾಗಿರುತ್ತೆ. ಉದ್ಯೋಗದಲ್ಲಿ ನಿಮಗೆ ನೀವು ತುಂಬ ಕಷ್ಟಪಟ್ಟಿರ್ತೀರಾ, ನೀವು ಮಾಡ್ತಾ ಇರುವಂತಹ ಕಷ್ಟಕ್ಕೆ ತಕ್ಕ ಫಲ ಸಿಗದೆ ಕೆಲವೊಮ್ಮೆ ನಿರಾಶಕ್ಕೆ ಉಂಟಾಗುವುದಕ್ಕೆ, ಮತ್ತು ಈ ಪ್ರಮೋಷನ್ ಇತ್ಯಾದಿ ವಿಷಯಗಳಲ್ಲಿ ಕೈವರೆಗೆ ಬಂದು ನಿಮಗೆ ಕೊನೆ ಕ್ಷಣದಲ್ಲಿ ಬೇರೆಯವರಿಗೆ ವಶ ಆಗುವುದು, ಈ ರೀತಿ ಕೆಲವು ಡಿಸಪಾಯಿಂಟ್ ಆಗುವಂತಹ, ನಿರಾಶೆ ಉಂಟು ಮಾಡುವಂತಹ ಸಂದರ್ಭಗಳು ಮತ್ತು ಈ ವೃದ್ಧಿಯಲ್ಲಿ ಆತಂಕಗಳು ಸೃಷ್ಟಿ ಮಾಡುವಂತಹ ವ್ಯಕ್ತಿಗಳು ಈ ವರ್ಷ ನಿಮಗೆ ಕೆಲವೊಂದು ಸಮಸ್ಯೆಗಳನ್ನು ಈ ಶನಿ ದಶಮದಲ್ಲಿ ಇರುವಂತಹ ಸಂದರ್ಭಗಳಲ್ಲಿ ಮಿಥುನ ರಾಶಿಯವರಿಗೆ ಆಗ್ತಾ ಇರುತ್ತೆ. ಮುಖ್ಯವಾಗಿ ಏನಾದರೂ ಒಂದು ಕೆಲಸ ಮಾಡಿಸ್ಕೋಬೇಕು, ಕೆಲಸ ಕಂಪ್ಲೀಟ್ ಮಾಡಿಸ್ಬೇಕು, ಯಾವುದಾದ್ರೂ ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಅಥವಾ ಏನಾದರೂ ನಿಮ್ಮ ಬಗ್ಗೆ ಕಂಪ್ಲೇಂಟ್ ಹೋಗಿರುತ್ತೆ, ಅದನ್ನು ಮತ್ತೆ ಇದು ಮಾಡಿಸ್ಬೇಕು, ಅದರಿಂದ ನೀವು ಹೊರಗಡೆ ಬರಬೇಕು ಅಂದರೆ ಸಾಕಷ್ಟು ತಿರುಗಾಟ ಇರುತ್ತೆ. ಸಾಕಷ್ಟು ವ್ಯಕ್ತಿಗಳನ್ನು ಪದೇ ಪದೇ ಹೋಗಿ ಮೀಟ್ ಮಾಡೋದು, ಪದೇ ಪದೇ ಪ್ರಯಾಣಗಳು ಇಟ್ಕೊಳ್ಳೋದು, ಈ ರೀತಿ ಕೆಲವೊಮ್ಮೆ ಪ್ರಯಾಣಗಳು ಅನಾವಶ್ಯಕವಾಗಿ ಧನ ನಷ್ಟವನ್ನು, ಟೈಮ್ ವೇಸ್ಟನ್ನು, ಒಂಥರ ನೀರಸ ಈ ದೇಹದಲ್ಲಿ ಸುಸ್ತನ್ನು ನೀಡುವಂತಹ ಸಾಧ್ಯತೆಗಳು ಮಿಥುನ ರಾಶಿಯವರಿಗೆ ಇರುತ್ತೆ. ಮನಸ್ಸಿಗೆ ಒಂಥರ ಬೇಸರ ಇರುತ್ತೆ, ಯಾಕೆ ಅನಾವಶ್ಯಕವಾಗಿ ಈ ರೀತಿ ಮಾಡಿಕೊಂಡೆ, ಚೆನ್ನಾಗಿ ಮಾಡಬೇಕು, ಕೆಲವೊಂದು ಅಪರಾಧಗಳಿಂದ ಮನಸ್ಸಿಗೆ ಬೇಜಾರಾಗುತ್ತೆ, ಒಂದು ಪಶ್ಚಾತ್ತಾಪ ಅನ್ನೋದಾಗುತ್ತೆ, ನಾನು ಮೊದಲಿನಿಂದಾನೇ ಈ ರೀತಿ ಇದ್ದರೆ ಚೆನ್ನಾಗಿತ್ತು ಅಂತ, ಅಥವಾ ಈ ವ್ಯಕ್ತಿಗಳು ಬೇಕಂತ ಈ ರೀತಿ ನನ್ನ ಮೇಲೆ ಮಾಡ್ತಾ ಇರುವಂತಹ ಅನ್ನುವಂತಹ ಕೆಲವೊಮ್ಮೆ ಆಲೋಚನೆಗಳು, ಯೋಚನೆಗಳು ನಿಮ್ಮಲ್ಲಿ ಬರುತ್ತೆ. ಕುಟುಂಬದಲ್ಲಿ ಕೆಲವೊಂದು ಹಿರಿಯರಿಗೆ, ಕುಟುಂಬ ಸದಸ್ಯರಿಗೆ ಅಥವಾ ಸಂಗಾತಿಗೆ, ಸಂತಾನಕ್ಕೆ ಸಣ್ಣ ಆರೋಗ್ಯ ಸಮಸ್ಯೆಗಳು ಬರುವುದರಿಂದ ಅದರಿಂದ ಸ್ವಲ್ಪ ನಿಮ್ಮ ಮನಸ್ಸಿಗೆ ತೊಂದರೆ ಆಗುತ್ತೆ. ಅದರಿಂದ ಸ್ವಲ್ಪ ಹಣವ್ಯಯವು, ಹಣಕಾಸಿನ ಖರ್ಚು, ಈ ರೀತಿ ಕೆಲವೊಮ್ಮೆ ಸಮಸ್ಯೆಗಳಿರುತ್ತೆ. ಆದ್ದರಿಂದ ನೀವು ಮಾಡುವಂತಹ ವ್ಯವಹಾರಗಳಲ್ಲಿ ದಶಮದಲ್ಲಿ ಶನಿ ಇರುವಂತಹ ಸಂದರ್ಭಗಳಲ್ಲಿ ನೀವು ಮುಖ್ಯವಾಗಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಜಾಗರೂಕರಾಗಿರಬೇಕಾಗಿರುತ್ತೆ. ಇಂಡಿಸಿಪ್ಲಿನ್ಡ್ ಅನ್ನೋದು ಇರಲೇಬಾರದು. ಪಂಕ್ಚುವಾಲಿಟಿ, ಟೈಮ್ಗೆ ಆಫೀಸ್ಗೆ ಹೋಗಬೇಕು, ಡೆಡಿಕೇಟೆಡ್, ಕೊಟ್ಟಿರುವಂತಹ ಕೆಲಸವನ್ನು ವಿತಿನ್ ಯಾವ ಟೈಮ್ ಅಂದರೆ ಆ ಟೈಮ್ ಒಳಗಡೆನೇ ಮುಗಿಸೋದು, ಪೋಸ್ಟ್ಪೋನ್ ಮಾಡೋದು, ಬೇಜವಾಬ್ದಾರಿತನ, ಈ ಥರ ಮಾತ್ರ ಇದ್ದರೆ ಈ ರೀತಿ ಸಂಕಟಗಳನ್ನು ಅನುಭವಿಸಬೇಕಾಗಿರುತ್ತೆ. ಆದ್ದರಿಂದ ಈ ಪರಿಹಾರಗಳ ಬಗ್ಗೆ ನೋಡಿದರೆ ಮುಖ್ಯವಾಗಿ ಗುರುವಿಗೆ ಸಂಬಂಧಪಟ್ಟಿರುವಂತಹ ಪರಿಹಾರಗಳಂದರೆ ಪ್ರತಿ ಗುರುವಾರ ನೀವು ಶ್ರೀ ಗುರುರಾಯರನ್ನು ಅಥವಾ ದತ್ತಾತ್ರೇಯ ಸ್ವಾಮಿಯನ್ನು ಆರಾಧನೆ ಮಾಡುವುದು, ಈ ಗುರು ಮಂತ್ರವನ್ನು ಜಪ ಮಾಡುವುದು, ಈ ಕಡಲೆಕಾಳನ್ನು ಗುರುವಾರದಂದು ದೇವಸ್ಥಾನದಲ್ಲಿ ಪಂಡಿತರಿಗೆ ಕೊಟ್ಟು ಅವರ ಆಶೀರ್ವಾದವನ್ನು ದಾನವಾಗಿ ಕೊಟ್ಟು ಅವರ ಆಶೀರ್ವಾದವನ್ನು ಪಡೆಯುವುದು, ಅಥವಾ ಈ ಕಡಲೆಕಾಳನ್ನು ಮನೆಯಲ್ಲಿ ಪ್ರಸಾದವಾಗಿ ಮಾಡಿ ನಿಷ್ಠೆಯಿಂದ ಪ್ರಸಾದವಾಗಿ ತಯಾರಿಸಿ ಅದನ್ನು ದೇವರನಿಗೆ ನಿವೇದನೆ ಮಾಡಿ ಬಂದಿರುವಂತಹ ಭಕ್ತಾದಿಗಳಿಗೆ ನೀವು ಪ್ರಸಾದವಾಗಿ ವಿತರಣೆ ಮಾಡುವುದರಿಂದ ಗುರುಬಲವು ಹೆಚ್ಚಾಗುತ್ತೆ. ಗೋಮಾತೆಗೆ ಆಹಾರ ನೀಡುವುದರಿಂದ ನಿಮಗೆ ಈ ಗುರುಬಲವು ಹೆಚ್ಚಾಗುತ್ತೆ. ಈ ಬೀದಿ ನಾಯಿಗಳಿಗೆ, ಮೂಗು ಜೀವಿಗಳಿಗೆ ಆಹಾರವನ್ನು ನೀಡುವುದರಿಂದ ನಿಮಗೆ ಹೆಚ್ಚಾಗುತ್ತೆ. ಆತ್ಮನ ಅನುಗ್ರಹಕ್ಕೋಸ್ಕರ ಶನಿವಾರದ ದಿನ ಶನಿ ಹೋರಾ ಸಮಯ ಅಂದರೆ ಬೆಳಿಗ್ಗೆ 6ರಿಂದ 7 ಮಧ್ಯೆ ಈ ಶನಿ ಮಹಾತ್ಮನಿಗೆ ತೈಲಾಭಿಷೇಕ ಮಾಡುವುದು, ಎಳ್ಳಿನ ಎಣ್ಣೆಯಿಂದ ದೀಪಾರಾಧನೆ ಮಾಡುವುದರಿಂದ, ಈ ಕಪ್ಪು ಎಳ್ಳನ್ನು ದಾನವಾಗಿ ನೀಡುವುದರಿಂದ, ಕಪ್ಪು ವಸ್ತ್ರಗಳನ್ನು ದಾನವಾಗಿ ನೀಡುವುದರಿಂದ ಶನಿ ಮಹಾತ್ಮನ ಕೃಪೆಗೆ ನೀವು ಆಗುತ್ತೆ. ಶನಿ ಮಹಾತ್ಮ ನಿಮಗೆ ಅನುಗ್ರಹ ನೀಡ್ತಾರೆ ಅಂತ ಹೇಳುತ್ತಾ
ಈ ವರ್ಷದಲ್ಲಿ ಸಕಲವೂ ಎಲ್ಲವೂ ಶುಭವಾಗಲಿ ಅಂತ ಹಾರೈಸುತ್ತಾ ಈ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ರಾಶಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.